ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಫ್ರೆಂಡ್ಸ್, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಗುರುದತ್ತ ಬಂಗಾರಪೇಟೆ ಚಾಟ್ಸ್. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ನ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ಎಲ್ರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವೀಗ ಏನು ನೋಡ್ತಾ ಇದ್ದೀರಾ, ಇದೇ ಗುರುದತ್ತ ಬಂಗಾರಪೇಟೆ ಚಾಟ್ಸ್. ಇದು 10th ಕ್ರಾಸ್ 16th ಮೇನ್, ಮಲ್ಲೇಶ್ವರಂ MES ಕಾಲೇಜ್ ಹತ್ತಿರ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ಸಿಗುತ್ತೆ, ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ಕೊಂಬರೋಣ. ಸ್ನೇಹಿತರೆ, ಇಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಬಂಗಾರಪೇಟೆ ಚಾಟ್ಸ್, ಬಂಗಾರಪೇಟೆ ಪಾನಿಪುರಿ, ಬಂಗಾರಪೇಟೆ ಮಸಾಲ ಪೂರಿ, ಹಾಗೆ ಫ್ಲೋಟಿಂಗ್ ಪಾನಿಪುರಿ ತುಂಬಾ ಸ್ಪೆಷಲ್. ಹಾಗೆ ಇನ್ನೂ ಹಲವಾರು ಚಾಟ್ಸ್ಗಳೆಲ್ಲ ಸಿಗುತ್ತೆ. ಎಲ್ಲದೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇಲ್ಲೀಗ ಕೆಲವು ಚಾಟ್ಸ್ಗಳೆಲ್ಲ ಮಾಡ್ತಾ ಇದ್ದಾರೆ, ನೋಡ್ಕೊಂಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಬಂಗಾರಪೇಟೆ ಮಸಾಲ, ಹಾಗೆ ಇದು ಬಟಾಣಿ ಬೇಯಿಸಿಟ್ಕೊಂಡಿರೋದು ನೋಡಿ. ಹಾಗೆ ಸ್ನೇಹಿತರೆ, ಇಲ್ಲಿ ಹ್ಯಾಪಿ ಅವರ್ಸ್ ಅಂತ ಹೇಳಿ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೆ ಹ್ಯಾಪಿ ಅವರ್ಸ್ ಅಂತ ಇಟ್ಟಿದ್ದಾರೆ. ಆವಾಗ ಆ ಟೈಮಲ್ಲಿ ಯಾವುದೇ ಐಟಮ್ ನೀವು ತೊಗೊಂಡ್ರೂ ಕೂಡ 30 ರೂಪಾಯಿ ಮಾತ್ರ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನಾನು ಸುಬ್ರಹ್ಮಣ್ಯ ಅಂತ. ಓಕೆ ಸರ್, ಏನು ಟೇಸ್ಟ್ ಮಾಡಿದ್ರಿ ಇವಾಗ ಇಲ್ಲಿ? ನಾವು ಇಲ್ಲಿ ಫ್ಲೋಟಿಂಗ್ ಪಾನಿಪುರಿ ಮತ್ತೆ ಮಸಾಲ ಪುರಿ ಮಾಡ್ತಾ ಇದೀವಿ, ತಿಂತಾ ಇದೀವಿ. ಓಕೆ. ಯೂಶಲಿ ಬಂದಾಗ ಫ್ಲೋಟಿಂಗ್ ಪಾನಿಪುರಿ ಮಸಾಲ ಪುರಿ ನಮ್ದು ರೆಗ್ಯುಲರ್. ಓಕೆ. ಈ ಕಡೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅದನ್ನ ತಿಂತೀವಿ. ಓಕೆ. ಸೊ ಫ್ಲೋಟಿಂಗ್ ಪಾನಿಪುರಿ ಮಾತ್ರ ಬಹಳ ಚೆನ್ನಾಗಿದೆ. ಓಕೆ. ಇನ್ನೊಂದು ಸೆಕೆಂಡ್ ಸರ್ವಿಂಗ್ ಎಲ್ಲ ತಗೊಳ್ತಾ ಇದೀವಿ. ಮಸಾಲ ಪುರಿ ಕೂಡ ಚೆನ್ನಾಗಿದೆ. ಓಕೆ. ಮೋಸ್ಟ್ ಆಫ್ ದೆಮ್ ಏನೇನ್ ಮಾಡ್ತಾರೆ ಅದು ಬಂದಾಗೆಲ್ಲ ಅಂಡ್ ಒಂಥರ ಒಂದು ಆತ್ಮೀಯತೆಯಿಂದ ಮಾಡ್ತಾರೆ. ಸೊ ವಿ ಟಾಕ್ ಟು ಈಚ್ ಅದರ್ ಲೈಕ್ ಫ್ರೆಂಡ್ಸ್. ಹಾಗೆ ಏನ್ ತುಂಬಾ ಇಷ್ಟ ಆಗುತ್ತೆ ಸರ್? ಯಾವ್ದು ನಿಮ್ಗೆ ತುಂಬಾ ಇಷ್ಟ? ನಮಗೆ ಫ್ಲೋಟಿಂಗ್ ಪಾನಿಪುರಿ ಮಸಾಲ ಪುರಿ ಎರಡು ಇಲ್ಲಿ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಇಲ್ಲಿ ನಿಪ್ಪಟ್ಟು ಚಾಟು ಅದನ್ನು ಚೆನ್ನಾಗಿದೆ. ಲೊಕೇಶನ್ ಬಂದಾಗ ಅದನ್ನು ತಗೊಳ್ತೀವಿ. ಆಗಾಗ ಬರ್ತಾ ಇರ್ತೀವಿ ನಾವು, ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಈ ಕಡೆ ಹೋದಾಗ ಬರ್ಬೇಕಾದ್ರೆ ಬರ್ತೀವಿ. ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ತುಂಬ ಆರ್ಡ್ರ್ಗಳು ಬರ್ತಾ ಇರೋದ್ರಿಂದ ಎಷ್ಟೊಂದು ಪಾನಿಪುರಿ ಮಸಾಲ ಪುರಿ ಎಲ್ಲ ಹಾಕ್ತಾ ಇದ್ದಾರೆ. ನೋಡಿ, ಇದು ಮಸಾಲ ಪುರಿ ಫ್ರೆಂಡ್ಸ್. ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ ಮಸಾಲ ಪುರಿ. ಹಾಗೆ ಇದು ಫ್ಲೋಟಿಂಗ್ ಪಾನಿಪುರಿ ನೋಡಿ ಫ್ರೆಂಡ್ಸ್, ಇದು ತುಂಬಾ ಸಖತ್ತಾಗಿರುತ್ತೆ. ತಮ್ಮ ಹೆಸರು? ನಮ್ಮ ಹೆಸರು ಪುರುಷೋತ್ತಮ್ ಅಂತ. ಏನು ತೊಗೊಂಡ್ರಿ ಸರ್? ಸರ್, ಏನು ತೊಗೊಂಡ್ರಿ? ನಾವು ಬೋಟಿ ಮಸಾಲ ತಗೊಂಡಿದ್ವಿ, ಬಂಗಾರಪೇಟ್ ಮಸಾಲ ತಗೊಂಡಿದ್ವಿ, ಬಂಗಾರಪೇಟ್ ಪಾನಿಪುರಿ ತಗೊಂಡಿದ್ವಿ, ಸಮೋಸ ಮಸಾಲ ತಗೊಂಡಿದ್ವಿ. ಓಕೆ. ಎಲ್ಲ ಒಂದು ರೌಂಡ್ ಆಯ್ತು. ಓಕೆ. ಹೇಗಿದೆ ಸರ್ ಟೇಸ್ಟ್? ಎಲ್ಲ ಸಖತ್ತಾಗಿದೆ ಸರ್, ಚೆನ್ನಾಗಿದೆ. ಓಕೆ. ರೆಫರ್ ಮಾಡ್ಬೋದು, ಎಲ್ಲ ಬಂದು ತಿನ್ಬೋದು. ಫುಲ್ ಟೇಸ್ಟಿ ಆಗಿದೆ, ಚೆನ್ನಾಗಿದೆ. ಏನು ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ನಿಮಗೆ? ಬೋಟಿ ಮಸಾಲ ಚೆನ್ನಾಗಿ ಇಷ್ಟ ಆಯ್ತು. ಆಮೇಲೆ ಬಂಗಾರಪೇಟ್ ಮಸಾಲ ಇಷ್ಟ ಆಯ್ತು. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ನಾವಿರೋದು ಇಲ್ಲಿ 13ನೇ ಕ್ರಾಸ್ ಅಲ್ಲಿ. ಓಕೆ. ವಾರಕ್ಕೊಂದ್ಸಲ ಬರ್ತಾ ಇತ್ತು. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ ಸರ್? ಬನ್ನಿ, ಈ ಕಡೆ ಮಲ್ಲೇಶ್ವರಂ 16th ಕ್ರಾಸ್ ಅಲ್ಲಿ ಇರೋದು ಇದು ಬಂಗಾರಪೇಟ್ ಚಾಟ್ಸ್ ಅಂಗಡಿ, ಗುರುದತ್ತ ಬಂಗಾರಪೇಟ್ ಚಾಟ್ಸ್. ಓಕೆ. ಖಂಡಿತ ಬಂದು ಎಲ್ಲ ಒಂದ್ಸಲ ಟೇಸ್ಟ್ ಮಾಡಿ, ಎಲ್ಲ ಎಂಜಾಯ್ ಮಾಡಿ. ಓಕೆ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೋಡಿ ಸೌತೆಕಾಯಿ ಇದು ಚಾಟ್ಸ್ ಮಾಡ್ತಾ ಇದ್ದಾರೆ. ಕುಕುಂಬರ್ ಸ್ಲೈಸ್ ಚಾಟ್ಸ್, ಬನ್ನಿ ನೋಡ್ಕೊಂಬರೋಣ.
ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಸ್ವರೂಪ್. ಸರ್, ಏನು ಟೇಸ್ಟ್ ಮಾಡಿದ್ರಿ ನೀವು? ಸರ್, ಇಲ್ಲಿರೋ ಎಲ್ಲ ಮೆನ್ಯೂಲು ಎಲ್ಲ ಐಟಮ್ ಟೇಸ್ಟ್ ಮಾಡಿದೀವಿ. ಓಕೆ. ಸೊ ನನ್ನ ಫೇವ್ರೇಟ್ ಬಂದು ಬಂಗಾರಪೇಟೆ ಮಸಾಲ. ಓಕೆ. ಎವ್ರಿ ಡೇ ಆಲ್ಮೋಸ್ಟ್ ಯಾವಾಗಲೂ ಇಲ್ಲಿ ಬಂದ್ರು ಫಸ್ಟ್ ತಿನ್ನೋದು ಬಂಗಾರಪೇಟೆ ಮಸಾಲ. ಅದಾದ್ಮೇಲೆ ಫ್ಲೋಟಿಂಗ್ ಪಾನಿಪುರಿ. ಓಕೆ. ಎಕ್ಸ್ಟ್ರಾರ್ಡಿನರಿ ಫ್ಲೇವರ್ಸ್. ಬೆಂಗಳೂರಲ್ಲಿರೋ ಒನ್ ಆಫ್ ದ ಬೆಸ್ಟ್ ಬಂಗಾರಪೇಟೆ ಚಾಟ್ಸ್ ಅಂದ್ರೆ ಯಾವುದು ತುಂಬಾ ಇಷ್ಟ ಅನ್ನಿಸ್ತು ನಿಮಗೆ? ಬಂಗಾರಪೇಟೆ ಮಸಾಲ. ಎವ್ರಿ ಡೇ. ಓಕೆ. ಬೇರೆ ಯಾವುದು ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಮನಸ್ಸಿಗೆ? ಸರ್, ಬಂಗಾರಪೇಟೆ ಮಸಾಲ, ಸಮೋಸ ಮಸಾಲ ಚೆನ್ನಾಗಿದೆ. ಆಮೇಲೆ ಫ್ಲೋಟಿಂಗ್ ಪಾನಿಪುರಿ ಎಕ್ಸ್ಟ್ರಾರ್ಡಿನರಿ. ಪಾನಿಪುರಿ ಫ್ಲೇವರ್ಸ್ ನೆಕ್ಸ್ಟ್ ಲೆವೆಲ್. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ ನಿಮಗೆ? ಸರ್, ವೀಕ್ಲಿ ಅಟ್ಲೀಸ್ಟ್ 3 times ಇಲ್ಲಿ ಬಂದ್ರೆ ನಾನು ಕಾಣಿಸ್ತೀನಿ. ಓಕೆ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ಎನಿ ಟೈಮ್ ನೀವು ಮಲ್ಲೇಶ್ವರಂ ಅಲ್ಲಿ ಇದ್ದಾಗ ಮಸ್ಟ್ ವಿಸಿಟ್ ಪ್ಲೇಸ್ ಅನ್ಕೊಳ್ಳಿ. ಮೋಸ್ಟ್ ಆಫ್ ಯಂಗ್ಸ್ಟರ್ಸ್ ಇದೇ ರೋಡ್ ಅಲ್ಲಿ ಇರ್ತಾರೆ ಮಲ್ಲೇಶ್ವರಂ ಅಂದಾಗ. ಓಕೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ಹ್ಯಾವ್ ಚಾಟ್ಸ್. ಓಕೆ. ಥ್ಯಾಂಕ್ ಯು ಸರ್. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನರ್ಮದಾ. ಏನ್ ತಗೊಂಡ್ರಿ ಮೇಡಮ್? ನಾವು ಇಲ್ಲಿ ರೆಗ್ಯುಲರ್ ಆಗಿ ಬರ್ತಿರ್ತೀವಿ. ಫೇವ್ರೇಟ್ ಬಂದು ಬಂಗಾರಪೇಟೆ ಪಾನಿಪುರಿ. ಓಕೆ. ಬಂಗಾರಪೇಟೆ ಪಾನಿಪುರಿ, ಸೇವ್ ಪುರಿ ಎಲ್ಲ ಟ್ರೈ ಮಾಡಿದೀವಿ, ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಓಕೆ. ತುಂಬಾ ಚೆನ್ನಾಗಿದೆ. ಏನ್ ತುಂಬಾ ಇಷ್ಟ ಆಗುತ್ತೆ ಮೇಡಮ್? ನನ್ಗೆ ಪಾನಿಪುರಿ. ಇವ್ರು ತುಂಬಾ ಇಷ್ಟ ಇರೋದು ಸೇವ್. ಓಕೆ. ಬೇರೆ ಏನು ಇಷ್ಟ ಆಗುತ್ತೆ ಮೇಡಮ್? ಅಷ್ಟೇ, ನಾವು ರೆಗ್ಯುಲರ್ ಆಗಿ ಇದೆ ತಿನ್ನೋದು, ಎಲ್ಲ ಚೆನ್ನಾಗಿದೆ. ನಾವು ರೆಗ್ಯುಲರ್ ಆಗಿ ಇದು ರೆಗ್ಯುಲರ್ ಆಗಿ ಬರ್ತೀವಿ, ರೆಗ್ಯುಲರ್ ಆಗಿ ಇದೆ ತಿನ್ನೋದು. ಓಕೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇದು ಬೇಲ್ಪುರಿ ಏನು ಸಖತ್ ಕಾಣ್ತಾ ಇದೆ ಅಲ್ವಾ? ಸ್ನೇಹಿತರೆ, ಇಲ್ಲಿ ಸ್ವಚ್ಛತೆಗೆ ತುಂಬನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ದಹಿ ಪುರಿ ಅಂತ ದಹಿ ಪುರಿ ಹಾಕ್ತಾ ಇದ್ದಾರೆ. ನೋಡಿ, ಇಲ್ಲಿ ನಂದಿನಿ ಮೊಸರನ್ನೇ ಬಳಸ್ತಾರೆ ದಹಿ ಪುರಿಗೆ. ತುಂಬನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಈ ಕಡೆ ಬಂದಾಗ ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನೋಡಿ, ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಬರ್ತಾನೆ ಇದೆ, ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಹಾಯ್, ಏನ್ ನಿನ್ನ ಹೆಸರು? ನನ್ನ ಹೆಸರು ಗುಣಗೌಡ ಅಂತ. ಓಕೆ. ಬಂಗಾರಪೇಟೆ ಚಾಟ್ಸು ತುಂಬಾ ಚೆನ್ನಾಗಿರುತ್ತೆ. ಓಕೆ. ತಿಂದ್ರೆ ಮರ್ತೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಪಾನಿಪುರಿ ತಿಂದ್ರೆ ಮರ್ತೋಗಲ್ಲ. ಓಕೆ. ಎಷ್ಟೊಂದು ಸಾರಿ ತಿಂದಿದ್ದೀನಿ. ಓಕೆ. ಆಮೇಲೆ ರೆಗ್ಯುಲರ್ ಆಗಿ ಜಾಸ್ತಿ ಟೈಮ್ ಬರ್ತಾ ಇದೀನಿ. ಆಮೇಲೆ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಆಮೇಲೆ ನನ್ನ ಫೇವ್ರೇಟ್ ಬಂದು ಬೇಲ್ಪುರಿ, ಮಸಾಲ ಪುರಿ, ಆಮೇಲೆ ಪಾನಿಪುರಿ. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀಯಾ ಅವಾಗ ಅವಾಗ? ಅವಾಗ ಅವಾಗ ಬರ್ತೀನಿ, ಆಮೇಲೆ ತಿಂತೀನಿ, ಆಮೇಲೆ ಹೋಗ್ತೀನಿ. ಆಮೇಲೆ ಓಕೆ. ನಾನು ತಿಂತೀನಿ, ಆಮೇಲೆ ಪಾನಿಪುರಿ ತಿಂತೀನಿ. ಆಮೇಲೆ ಫ್ರೆಂಡ್ಸ್ಗೂ ಹೇಳಿದ್ದೀನಿ. ಸಾವಿರಾರು ಜನ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಅನಿರುದ್ಧ ಅಂತ. ಸರ್, ಏನ್ ತಗೊಂಡ್ರಿ ಇವಾಗ? ನಾವು ಇವಾಗ ತಗೊಂಡಿದ್ದು ಒಂದು ಮಸಾಲೆ ಪುರಿ. ಇಲ್ಲಿ ತುಂಬಾ ಫೇಮಸ್ ಮಸಾಲೆ ಪುರಿ, ಬಂಗಾರಪೇಟೆ ಮಸಾಲೆ ಪುರಿ ಎಸ್ಪೆಷಲಿ. ಆಮೇಲೆ ಇನ್ನೊಂದು ಕುಕುಂಬರ್ ಮಸಾಲ ತಗೊಂಡಿದ್ದೀವಿ. ಇಲ್ಲೆಲ್ಲಾನು ಟ್ರೈ ಮಾಡಿದೀವಿ ನಾವು, ತುಂಬಾ ವರ್ಷಗಳಿಂದ ಬರ್ತಾ ಇದೀವಿ. 3 years ಇಂದ ಬರ್ತಾ ಇದೀವಿ. ತುಂಬಾ ಚೆನ್ನಾಗಿರತ್ತೆ ಟೇಸ್ಟ್. ನಾನು ಬಸವನಗುಡಿಲಿ ಇರೋದು, ಸೊ ಬಸವನಗುಡಿಯಿಂದ ಇಲ್ಲಿಗೆ ಬರ್ತೀನಿ. ಸೊ ಫ್ರೆಂಡ್ಸ್ ಜೊತೆ ಎಲ್ಲ ಇಲ್ಲಿ ತಿನ್ಕೊಂಡು ಹರಟೆ ಹೊಡ್ಕೊಂಡು ಹೋಗ್ತೀವಿ.
ಓಕೆ, ಏನು ತುಂಬಾ ಇಷ್ಟ ಆಗುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿ ಮೇನ್ಲಿ ನನಗೆ ಪುರಿ ತುಂಬಾ ಸ್ಟ್ರಾಂಗ್ ಆಗಿ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗ. ಓಕೆ, ಪುರಿದು ಮತ್ತೆ ಮಸಾಲ ಪುರಿ ಅಂತೂ ಎನಿ ಟೈಮ್ ಇಲ್ಲಿ ಬಂದಾಗ ಫಸ್ಟ್ ಅದನ್ನ ತಿನ್ಬಿಟ್ಟು ಆಮೇಲೆ ಬೇರೆ ಎಲ್ಲ ತಿನ್ನೋದು. ಅದ್ ಬಿಟ್ಟು ಕುಕುಂಬರ್ ಚೆನ್ನಾಗಿರುತ್ತೆ, ಟೊಮ್ಯಾಟೊ ಚೆನ್ನಾಗಿರುತ್ತೆ. ಆಮೇಲೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಳ್ಳೋಣ ಅಂತ ನಿಪ್ಪಟ್ಟು ಮಸಾಲ ಅವೆಲ್ಲ ತಗೊಳ್ಳೋಣ. ರೆಗ್ಯುಲರ್ ಬರ್ತಾ ಇರ್ತೀರ ಸರ್? ರೆಗ್ಯುಲರ್ ಸರ್, ಅಟ್ಲೀಸ್ಟ್ 2 weeks once ಇದ್ದೇ ಇರ್ತೀವಿ. ಇಲ್ಲೇ ಓಡಾಡ್ತಾ ಇರ್ತೀವಿ. ಸೊ ಇದು ಮೇನ್ ಅಟ್ರಾಕ್ಷನ್ ಇದೆ ಗುಲೂಸ್ ಚಾಟ್. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಖಂಡಿತ ಇಲ್ಲಿ MES ಹತ್ರ ಇರೋ ನಮ್ಮ ಗುರುದತ್ತ ಇದಕ್ಕೆ ಚಾಟ್ಸ್ಗೆ ಬಂದು ಎಲ್ಲರೂ ತಿನ್ನಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ಶ್ರುತಿ. ಮೇಡಮ್ ಏನ್ ತಗೊಂಡ್ರಿ? ನಾವು ಮಸಾಲ ಪುರಿ ತಗೊಂಡಿದೀವಿ, ಸೌತೆಕಾಯಿ ಸ್ಲೈಸ್ ಆರ್ಡರ್ ಮಾಡಿದೀವಿ. ಚಾಟ್ಸ್ ಆದ್ರೆ ಎಲ್ಲದೂ ಇಷ್ಟ, ಬಂಗಾರಪೇಟ್ ಚಾಟ್ಸ್ ತುಂಬಾ ಇಷ್ಟ. ಓಕೆ, ಯಾವಾಗ್ಲೂ ಬರ್ತಾ ಇರ್ತೀವಿ ಇಲ್ಲಿ, ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಇರತ್ತೆ ಪೂರಿ, ಓಕೆ. ಚೆನ್ನಾಗಿರತ್ತೆ. ಏನ್ ತುಂಬಾ ಇಷ್ಟ ಆಗುತ್ತೆ ಮೇಡಮ್ ಇಲ್ಲಿ ಮಸಾಲ ಪುರಿ, ಪಾನಿಪುರಿ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾ, ಯಾವಾಗ್ಲೂ ಬರ್ತಾ ಇರ್ತೀವಿ. ಥ್ಯಾಂಕ್ ಯು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಮೇಡಮ್? ಎಲ್ಲ ಬಂದು ಇಲ್ಲಿ ಟ್ರೈ ಮಾಡಿ, ಟೇಸ್ಟ್ ನೋಡಿ, ಚೆನ್ನಾಗಿರತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಪ್ರವೀಣ್ ಅಂತ. ಸರ್ ಏನ್ ತಗೊಂಡ್ರಿ? ಸರ್ ಇಲ್ಲಿ ಪಾನಿಪುರಿ ತಗೊಂಡಿದ್ದು. ಹೇಗಿದೆ ಸರ್ ಟೇಸ್ಟ್? ತುಂಬಾ ಚೆನ್ನಾಗಿದೆ. ಓಕೆ, ನಾವು ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀವಿ, ಎವ್ರಿ ವೀಕ್ ಎವ್ರಿ ಡೇ. ಇಟ್ಸ್ ಅ ಗುಡ್ ಪ್ಲೇಸ್ ಟು ಹ್ಯಾಂಗ್ ಔಟ್. ಓಕೆ, ಫ್ರೆಂಡ್ಸ್ ಜೊತೆಗೂ ಹೌದು, ಹಾಗೆ ಫ್ಯಾಮಿಲಿ ಜೊತೆಗೂ ಬರ್ಬೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಬೇರೆ ಏನು ತುಂಬಾ ಇಷ್ಟ ಆಗುತ್ತೆ ಸರ್ ಇಲ್ಲಿ? ನನಗೆ ಇಲ್ಲಿ ಇಷ್ಟ ಆಗಿರೋದು ಪಾನಿಪುರಿನೇ. ಅದು ಬಿಟ್ಟು ಬೋಟಿ ಮಸಾಲ ಪುರಿನೂ ತುಂಬಾ ಚೆನ್ನಾಗಿರುತ್ತೆ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಎವ್ರಿ ಡೇ. 2 ದಿವಸದಲ್ಲಿ ಒಂದು ಸಲ ಅಂತೂ ಬಂದೇ ಬರ್ತೀವಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಯಾರ ಜೊತೆ ಇದ್ರು ವೀಕ್ಲಿ ಆಗಲೂ ಬರ್ಬೋದು, ಡೈಲಿ ಬೇಸಿಸ್ ಬರ್ಬೋದು. ಜಸ್ಟ್ ಫಾರ್ ಅ ಚಾಟ್ ಪರ್ಪಸ್ಗೆ ಒಳ್ಳೆ ಪ್ಲೇಸ್ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಬನ್ನಿ, ಟೇಸ್ಟ್ ಮಾಡಿ, ಟೇಸ್ಟ್ ಎಕ್ಸ್ಪ್ಲೋರ್ ಮಾಡೋರು ವಿಸಿಟ್ ಮಾಡ್ಬೋದು. ಒಳ್ಳೆ ಜಾಗ ಮಲ್ಲೇಶ್ವರಂ ಅಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ತುಂಬಾ ಜನ ಕಸ್ಟಮರ್ಸ್ ಎಲ್ಲ ನಿಂತ್ಕೊಂಡು ಆರ್ಡರ್ ಕೊಟ್ಟು ಹಾಗೆ ಟೇಸ್ಟ್ ಮಾಡ್ತಾ ಇದ್ದಾರೆ. ಈಗ ಬೋಟಿ ಮಸಾಲ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್, ಬನ್ನಿ ನೋಡ್ಕೊಂಬರೋಣ. ನೋಡಿ ಏನು ಸೂಪರ್ ಆಗಿ ಕಾಣ್ತಾ ಇದೆಯಲ್ಲ. ನಾನು ಇಲ್ಲಿ ಮಸಾಲ ಪೂರಿ, ಪಾನಿಪುರಿ ಹಾಗೆ ನಿಪ್ಪಟ್ಟು ಮಸಾಲ ಟೇಸ್ಟ್ ಮಾಡಿದೆ ಫ್ರೆಂಡ್ಸ್. ತುಂಬಾ ಸಖತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಮ್ಮೆ ಬನ್ನಿ ಈ ಕಡೆ, ಟೇಸ್ಟ್ ಮಾಡಿ. ಹಾಗೆ ನೀವು ಏನು ಟೇಸ್ಟ್ ಮಾಡಿದ್ರಿ, ಹೇಗಿತ್ತು ನಿಮಗೆ ಟೇಸ್ಟು ಅನ್ನೋದನ್ನು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ನಿಪ್ಪಟ್ಟು ಮಸಾಲ ಮಾಡ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಸ್ನೇಹಿತರೆ, ಈಗ ಬೇಲ್ಪುರಿ ಮಾಡ್ತಾ ಇದ್ರೆ ಬನ್ನಿ ನೋಡ್ಕೊಂಬರೋಣ. ಹಾಗೆ ಸ್ನೇಹಿತರೆ, ಇವರು ಇಲ್ಲಿ ಎಲ್ಲ ಚಾಟ್ಸ್ಗಳಿಗೆ ಬಳಸೋದು ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು ಮತ್ತು RO ವಾಟರ್ ಯೂಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿನ ಎಲ್ಲ ಚಾಟ್ಸ್ಗಳು ಕೂಡ ತುಂಬಾ ಟೇಸ್ಟಿಯಾಗಿ, ಸಖತ್ತಾಗಿ, ಸೂಪರಾಗಿ, ಅಲ್ಟಿಮೇಟ್ ಆಗಿರ್ತವೆ ಫ್ರೆಂಡ್ಸ್. ನೋಡಿ ಬೇಲ್ಪುರಿ ಏನು ಸೂಪರ್ ಆಗಿ ಕಾಣ್ತಾ ಇದೆ ಅಲ್ವಾ? ನೋಡಿ, ಇದೆ ಹ್ಯಾಪಿ ಅವರ್ಸ್ ಅಂತ. 1 ಗಂಟೆಯಿಂದ 4 ಗಂಟೆವರೆಗೆ 30 ರೂಪೀಸ್ ಮಾತ್ರ. ಯಾವುದೇ ಚಾರ್ಜ್ ತೊಗೊಂಡ್ರು ಕೂಡ 30 ರೂಪೀಸ್ ಹ್ಯಾಪಿ ಅವರ್ಸ್ ಅಂತ ಇಟ್ಟಿದ್ದಾರೆ. ಒಂದ್ಸರಿ ಬನ್ನಿ, ಚೆಕ್ ಮಾಡಿ, ಕಾಮೆಂಟ್ ಮಾಡಿ.
ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಶ್ರೀಧರ್ ಅಂತ ಹೇಳ್ಬಿಟ್ಟು. ಓಕೆ ಸರ್, ಎಷ್ಟು ವರ್ಷ ಆಯ್ತು ಸರ್ ಇದು ಗುರುದತ್ತ ಬಂಗಾರಪೇಟೆ ಚಾಟ್ಸ್ ಸ್ಟಾರ್ಟ್? ಸರ್ ಇದು ಓಪನ್ ಆಗಿ 2 ವರ್ಷದ ಮೇಲೆ ಆಯ್ತು. ಓಕೆ. ಸೊ ನವೆಂಬರ್ 29th 2021 ಓಕೆ. ಸೊ ಓಪನ್ ಆಯ್ತು. ಸೊ ಅವತ್ತಿಂದ 2 ವರ್ಷದ ಮೇಲೆ ಆಯ್ತು. ಇವತ್ತಿನ ತನಕ 2 ವರ್ಷದ ಮೇಲೆ ಆಗಿದೆ. ಓಕೆ. ಸೊ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಬಂಗಾರಪೇಟೆ ಚಾಟ್ಸ್ ಅಂತ ಹೇಳ್ಬಿಟ್ಟು ಮೇನ್ ಬಂಗಾರಪೇಟೆ ಚಾಟ್ಸ್ ಐಟಮ್ಸೇ ನಾವು ಮಾಡೋದು. ಓಕೆ. ಅದರಲ್ಲಿ ಕೆಲವೊಂದು ವಿಶೇಷತೆಗಳಿದಾವೆ. ಏನು ಅಂತ ಹೇಳಿದ್ರೆ ನಮ್ದು ಅಂಗಡಿ ಬಂದು ಕಾಲೇಜ್ ಹತ್ರ ಇರೋದ್ರಿಂದ ಹ್ಯಾಪಿ ಅವರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದು ಇಂಟ್ರೊಡ್ಯೂಸ್ ಮಾಡೋದಕ್ಕೂ ರೀಸನ್ ಕೂಡ ಇದೆ. ನಾವು ಅಂಗಡಿ ಓಪನ್ ಮಾಡಿದಾಗ ಮೊದಲು ಎಲ್ಲಾ ಐಟಮ್ಗಳು 40 ರೂಪಾಯಿ ಇತ್ತು. ಸೊ ಹಾಗಾಗಿ ಕಾಲೇಜ್ ಹುಡುಗರೆಲ್ಲ ಇಲ್ಲಿ MES ಕಾಲೇಜ್ ಹತ್ರ ಇರೋದ್ರಿಂದ ಕಾಲೇಜ್ ಹುಡುಗರೆಲ್ಲ ಬಂದು ದಯವಿಟ್ಟು ಕಮ್ಮಿ ಮಾಡ್ಕೊಳ್ಳಿ, ನಮ್ಗೆ ತುಂಬಾ ಇಷ್ಟ ಆಗಿದೆ ನೀವೆಲ್ಲ ಐಟಮ್ಸ್, ಪಾನಿಪುರಿ ಎಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಕೇಳಿದ್ರು. ಸೊ ಹಾಗಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ಯೋಚನೆ ಮಾಡಿ, ನಾನು ನಮ್ಮ ತಂದೆ ಮತ್ತೆ ನಮ್ಮ ಶ್ರೀಮತಿ ಎಲ್ಲ ನಾವೆಲ್ಲ ಯೋಚನೆ ಮಾಡಿ ಕೊನೆಗೆ ಹ್ಯಾಪಿ ಅವರ್ಸ್ ಅನ್ನೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಚಾಟ್ಸ್ ಅಲ್ಲಿ ಹ್ಯಾಪಿ ಅವರ್ಸ್ ಅನ್ನೋ ಕಾನ್ಸೆಪ್ಟ್ ಫಸ್ಟ್ ಟೈಮ್ ನನ್ನ ಪ್ರಕಾರ. ಬೇರೆ ಕಡೆ ಹ್ಯಾಪಿ ಅವರ್ಸ್ ಅನ್ನೋದಿದೆ, ಬಟ್ ಚಾಟ್ಸ್ ಅಲ್ಲಿ ಹ್ಯಾಪಿ ಅವರ್ಸ್ ಅನ್ನೋದು ಫಸ್ಟ್ ಟೈಮ್. ಸೊ ಹಾಗಾಗಿ ಏನು ಅಂದ್ರೆ ಹ್ಯಾಪಿ ಅವರ್ಸ್ ಅಂದ್ರೆ ನಮ್ದು ಇಲ್ಲಿ 1 ಗಂಟೆಯಿಂದ 4 ಗಂಟೆ ಎನಿ ಐಟಮ್ 30 ರೂಪಾಯಿ. ಸೊ ಇಲ್ಲಿ ಏನ್ ಕಾಣಿಸುತ್ತೆ ಎಲ್ಲಾ ಐಟಮ್ ಕೂಡ 30 ರೂಪಾಯಿ. ಮಸಾಲೆ ಪೂರಿಯಿಂದ ಹಿಡಿದು ಸಿಂಗಲ್ ಚಿರುಮುರಿ ತನಕ ಯಾವುದೇ ಐಟಮ್ ತಗೊಳ್ಳಿ 30 ರೂಪಾಯಿ. ಅದು 1 ಗಂಟೆಯಿಂದ 4 ಗಂಟೆ ತನಕ ಮಾತ್ರ. 4 ಗಂಟೆ ಆದ್ಮೇಲೆ ಏನ್ ರೇಟ್ಸ್ ಇದೆ ಅದು ಇಲ್ಲಿ ನಾವು ಆ ರೇಟ್ ಪ್ರಕಾರ ಕೊಡ್ತೀವಿ. ಮತ್ತೆ ಎರಡನೇದು ಏನು ಅಂದ್ರೆ ವಿಶೇಷತೆ, ನಾವು ಯೂಸ್ ಮಾಡೋ ಐಟಮ್ ಯಾವುದೇ ಪ್ರಿಸರ್ವೇಟಿವ್ಸ್ ಆಗ್ಲಿ, ಯಾವುದೇ ಇಂಗ್ರೀಡಿಯೆಂಟ್ಸ್ ಗೆ ಕಲರ್ಸ್ ಆಗ್ಲಿ ಅವೆಲ್ಲ ನಾವು ಯೂಸ್ ಮಾಡೋದಿಲ್ಲ. ಸಿಂಪಲ್ ಎಕ್ಸಾಂಪಲ್ ನೋಡಿ, ನೀವು ಬಟಾಣಿ, ಇದು ನ್ಯಾಚುರಲ್ ಬಟಾಣಿ. ನ್ಯಾಚುರಲ್ ಬಟಾಣಿ ಅಂತ ಹೇಳೋದು ನೀಟಾಗಿ ವಾಶ್ ಮಾಡಿ ಅದನ್ನ ಚೆನ್ನಾಗಿ ಬೇಯಿಸಿದ್ರೆ ಈ ಕಲರ್ ಬರುತ್ತೆ. ಸೊ ನೀವು ಕಲರ್ಸ್ ಆಡ್ ಮಾಡಿದ್ರೆ ಅದಕ್ಕೆ ಫುಲ್ ಗ್ರೀನಿಶ್ ಬರುತ್ತೆ, ಬೇರೆ ಅಂಗಡಿಗಳಲ್ಲಿ ನೋಡಬಹುದು ನೀವು. ತಿರ್ಗಿ ಆಮೇಲೆ ಇವನ್ ಬೇಯಿಸೋದಕ್ಕೂ ಕೂಡ ನಾವು ಯೂಸ್ ಮಾಡೋದು ಬಾವಿ ನೀರು. ಸೊ ನಾವು ಈ ರೂಮ್ ಮಾಡಿರೋದು ಬಂದು ಅಲ್ಲಿ ಬಾವಿ ಇದೆ. ಸೊ ಹಾಗಾಗಿ ಬಾವಿ ನೀರ್ನ ಯೂಸ್ ಮಾಡ್ತೀವಿ. ಬಾವಿ ನೀರ್ನ ಕೂಡ ಫಿಲ್ಟರ್ ಆದ್ಮೇಲೆ ಅದನ್ನ ಯೂಸ್ ಮಾಡ್ತೀವಿ. ಆಮೇಲೆ ಬಂದು ಮಸಾಲೆ. ಸೊ ಇದು ಬಂದು ನಮ್ದು ಬಂಗಾರಪೇಟೆ ಮಸಾಲೆ. ಸೊ ಈ ಮಸಾಲೆ ಬಂದು ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಗರಂ ಮಸಾಲೆ, ಬೇರೆ ತರದ ಮಸಾಲೆ ಪೌಡರ್ಗಳನ್ನೆಲ್ಲ ಯೂಸ್ ಮಾಡಿ ಮಸಾಲೆ ಮಾಡ್ತಾರೆ. ಬಟ್ ಬಂಗಾರಪೇಟೆ ಮಸಾಲೆಗೆ ಏನ್ ಮೇನ್ ಏನು ಅಂತ ಹೇಳಿದ್ರೆ ಬಟಾಣಿ ನೀರು. ಚೆನ್ನಾಗಿ ಬಟಾಣಿ ಬೇಯಿಸಿದ ಮೇಲೆ ಅದ್ರಲ್ಲಿ ಬರೋ ನೀರ್ನ ತಗೊಂಡು ನಾವು ಮಸಾಲೆ ಪ್ರಿಪೇರ್ ಮಾಡೋದು. ಈ ಮಸಾಲೆಗೂ ಕೂಡ ಕೆಲವೊಂದು ಸಾಮಗ್ರಿಗಳಿದೆ. ಮಸಾಲೆ ಐಟಮ್ಸ್ ಅಂದ್ರೆ ನಾನು ಹೇಳ್ತಿರೋದು ನಿಮ್ಗೆ ಪ್ಯಾಕೆಟ್ ಐಟಮ್ಸ್ ಅಲ್ಲ. ಜೀರಾ ಪೌಡರ್ ಇರ್ಬೋದು, ಗರಂ ಮಸಾಲ ಇರ್ಬೋದು, ಬೇರೆ ಬೇರೆ ತರ ಮಸಾಲೆಗಳು ನಾವ್ ಯೂಸ್ ಮಾಡೋದಿಲ್ಲ. ನಾವ್ ಯೂಸ್ ಮಾಡೋದು ನಾರ್ಮಲ್ ರೆಗ್ಯುಲರ್ ಮಸಾಲೆ ಅಂದ್ರೆ ಮೆಣಸು, ಜೀರಿಗೆ, ಮೆಂತ್ಯ, ತಿರ್ಗಾ ಆಮೇಲೆ ಕಲ್ಲು ಹೂವ, ಜಾಪತ್ರೆ, ಆ ತರದ್ದು ಕೆಲವೊಂದು 12 ಐಟಮ್ಸ್ ಇದಾವೆ. 12ರಿಂದ 15 ಐಟಮ್ಸ್ ಇದೆ. ಆ ಐಟಮ್ ನ ಚೆನ್ನಾಗಿ ಗ್ರೈಂಡ್ ಮಾಡಿ ಅದಕ್ಕೆ ಬ್ಯಾಡಗಿ ಮೆಣಸಿನಕಾಯಿನ ಆಡ್ ಮಾಡಿ, ಸೊ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಆಮೇಲೆ ಮಸಾಲೆನ ಫ್ರೈ ಮಾಡಿದ್ರೆ ಈ ತರ ಮಸಾಲೆ ಆಗುತ್ತೆ. ಸೊ ಆ ಮಸಾಲೆ ಬಂದು ಅದು ಬಂಗಾರಪೇಟೆ ಮಸಾಲೆ. ಆ ಮಸಾಲೆ ಕೂಡ ನಾವು ನೀರು, ಪರಿಶುದ್ಧವಾದ ನೀರನ್ನು ಉಪಯೋಗಿಸೋದು. ಆಮೇಲೆ ನೋಡ್ಬೋದು ನೀವು ಏನದು ಖಾರ ಬೂಂದಿ. ಈ ಖಾರ ಬೂಂದಿ ನಾವು ಸಪರೇಟ್ ಈ ಖಾರ ಬೂಂದಿ ಬಂದು ನಾವು ಸಪರೇಟ್ ರೆಡಿ ಮಾಡಿಸ್ತೀವಿ. ಇದು ಏನಪ್ಪಾ ಸ್ಪೆಷಲ್ ಅಂತ ಹೇಳಿದ್ರೆ, ಈ ಖಾರ ಬೂಂದಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆಕ್ಚುಲಿ ಇದು ಕರಿಬೇಕಾದ್ರೆ ಎಲ್ರು ಗ್ಯಾಸಲ್ಲಿ ಕರೀತಾರೆ. ಇದು ನಾವು ಸೌದೆ ಒಲೆಯಲ್ಲಿ ಕರ್ಸೋ ಖಾರ ಬೂಂದಿ. ಇದು ಬಂದು ಕೋಲಾರಲ್ಲಿ ರೆಡಿ ಮಾಡಿಸ್ತೀವಿ, ನಮ್ದು ಅಂಗಡಿಗಳಿಗೆ ಅಂತಾನೆ ರೆಡಿ ಮಾಡಿಸ್ತೀವಿ. ಇದು ಸ್ಪೆಷಲ್ ಖಾರ ಬೂಂದಿ. ಆಮೇಲೆ ಚೌಚೌವು ಕೂಡ ಅಷ್ಟೇ. ನೀವೆಲ್ಲಾ ಕಡೆ ನೋಡಿ, ಇವಾಗ ಈಗಿನ ಕಾಲದಲ್ಲಿ ಚೌಚೌಗಳೆಲ್ಲ ಎಕ್ಸ್ಪೆನ್ಸಿವ್ ರೇಟ್ ಆಗೋಗಿದೆ ಅಂತ ಹೇಳ್ಬಿಟ್ಟು ಕಳ್ಳೆ ಬೀಜ ಯೂಸ್ ಮಾಡಲ್ಲ. ಎಲ್ಲಾ ಕಡೆ ಕಳ್ಳೆ ಪಪ್ಪುಗಳು ಯೂಸ್ ಮಾಡ್ತಾರೆ. ಬಟ್ ನಮ್ಮೆಲ್ಲಾ ಚೌಚೌಗಳಲ್ಲಿ ಕಳ್ಳೆ ಬೀಜ ಯೂಸ್ ಮಾಡ್ತೀವಿ ನೋಡಿ. ಆಮೇಲೆ ನೆಕ್ಸ್ಟ್ ಬಂದು ಕೆಂಪು ಖಾರ. ಇದು ಕೆಂಪು ಖಾರ, ಇದು ಬಂಗಾರಪೇಟೆ ಕೆಂಪು ಖಾರ. ಸೊ ಈಗಿನ ಕೆಲವೊಂದು ಅಂಗಡಿಗಳಲ್ಲಿ ಬಂಗಾರಪೇಟೆ ಕೆಂಪು ಖಾರ ಹೇಗ್ ಮಾಡ್ತಿದ್ದಾರೆ ಅಂದ್ರೆ ಟೀಕಲ್ ಅಲ್ಲಿ ಪೌಡರ್ ಮಾಡ್ತಾರೆ. ಸೊ ವಿಚ್ ಇಸ್ ವೆರಿ ವೆರಿ ಡೇಂಜರಸ್. ಟೀಕಲ್ ಅಲ್ಲಿ ಪೌಡರ್ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ನಮ್ಗೆ 1 kg ಬ್ಯಾಡಗಿ ಮೆಣಸಿನಕಾಯಿ ಸುಮಾರು 500ರಿಂದ 600 ರೂಪಾಯಿ ಇದ್ರೆ, ಟೀಕಲ್ ಅಲ್ಲಿ ಪೌಡರ್ 200 ರೂಪಾಯಿ 1 kg ಸಿಗುತ್ತೆ. ಹೇಗ್ ಸಿಗುತ್ತೆ? ನಾನು ಆಕ್ಚುಲಿ ಮೊನ್ನೆ ಒಬ್ರು ಟೀಕಲ್ ಹಾಲ್ ಪ್ರೊಡ್ಯೂಸರ್ ಹತ್ರ ಮಾತಾಡ್ತಿದ್ದೆ, ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಹತ್ರ ಮಾತಾಡ್ತಿದ್ದೆ. ಟೀಕಲ್ ಹಾಲ್ ಪೌಡರ್ ಏನ್ ಸಿಗುತ್ತೆ ನಿಮ್ಗೆ, ಮೆಣಸಿನಕಾಯಿ ಪುಡಿ, ಅದರಲ್ಲಿ ಏನದು ನಿಮ್ಗೆ ಇಟ್ಟಿಗೆ ಪುಡಿ, ಉಡ್ ಪುಡಿ ಅದೆಲ್ಲ ಆಡ್ ಮಾಡ್ತಾರೆ. ವೆರಿ 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 ಡೇಂಜರಸ್. ಸೊ ನಾವು ನಮ್ಮ ಅಂಗಡಿಗೆ ಮಾಡೋ ಬಂಗಾರಪೇಟೆ ಕೆಂಪು ಖಾರ ಒಂದು ಬ್ಯಾಡಗಿ ಮೆಣಸಿನಕಾಯಿ ನಾವೇ ಮಾಡ್ತೀವಿ. ಬ್ಯಾಡಗಿ ಮೆಣಸಿನಕಾಯಿ ನಾವು ತಂದು ಮಾರ್ಕೆಟ್ ಇಂದ ಅದನ್ನ ಪೌಡರ್ ಮಾಡಿ ಮಿಷಿನ್ ಅಲ್ಲಿ ನಾವೇ ಪೌಡರ್ ಮಾಡಿಸಿ ಅದಕ್ಕೆ GRB ತುಪ್ಪ ಆಡ್ ಮಾಡಿಸ್ತೀವಿ. ಇಲ್ಲಿ ಮಾಡೋ ಯಾವುದೇ ಐಟಮ್ ಕೂಡ ನಾವು ಪಾಮ್ ಆಯಿಲ್ ಯೂಸ್ ಮಾಡೋದಿಲ್ಲ. ಇವನ್ ಮಸಾಲೆ ಪ್ರಿಪೇರ್ ಮಾಡ್ಬೇಕಾದ್ರೂ ಕೂಡ, ರೋಸ್ಟ್ ಮಾಡ್ಬೇಕಾದ್ರೂ ಕೂಡ ನಾವು ಯೂಸ್ ಮಾಡೋದು ಸನ್ಫ್ಲವರ್ ಆಯಿಲ್, ಜೆಮಿನಿ ಸನ್ಫ್ಲವರ್ ಆಯಿಲ್. ಇವನ್ ಇದು ಕೂಡ ಜೆಮಿನಿ ಸನ್ಫ್ಲವರ್ ಆಯಿಲ್ ಅಲ್ಲೇ ಮಾಡಿರೋ ಐಟಮ್ ಕೆಂಪು ಖಾರ. ಬೆಳ್ಳುಳ್ಳಿ ಇರುತ್ತೆ, ತಿರ್ಗಾ ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿ ಇರುತ್ತೆ, ತಿರ್ಗಾ ಆಮೇಲೆ ಏನದು ಗೋಲ್ಡ್ ವಿನ್ನರ್ ಆಯಿಲ್ ಇರುತ್ತೆ, ತಿರ್ಗಾ ಆಮೇಲೆ GRB ತುಪ್ಪ ಇರುತ್ತೆ. ಸೊ ಅದರಿಂದ ಮಾಡೋ ಐಟಮ್ ಬಂಗಾರಪೇಟೆ ಖಾರ. ಇದಕ್ಕೆ ಕೆಂಪು ಖಾರ ಅಂತ ಹೇಳ್ತಾರೆ.
ತಿರ್ಗಿ ಆಮೇಲೆ ನೀವು ನೋಡ್ಬೋದು ಸ್ವೀಟ್, ಇದು ಬಂದು ನ್ಯಾಚುರಲ್ ಸ್ವೀಟ್. ಈ ಕಲರ್ ಬರೋದಕ್ಕೆ ನಾವು ಕಲರ್ ಆಡ್ ಮಾಡೋದಿಲ್ಲ. ಇದು ಬಂದು ಸ್ವೀಟ್ ಮಾಡೋ ವಿಧಾನ ತುಂಬಾ ಸುಲಭ. ಬೆಲ್ಲನ ಚೆನ್ನಾಗಿ ಕುದಿಸ್ತೀವಿ, ಕುದಿಸಿದ ಹುಣಸೆ ನೀರ್ನ ತಗೊಂಡು ಚೆನ್ನಾಗಿ ಎರಡನ್ನು ಫ್ಲೇವರ್ ನ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದಾಗ ಸ್ವೀಟ್ ಆಗುತ್ತೆ. ಸೊ ಆ ತರದೆಲ್ಲ ಆಡ್ ಮಾಡಿದಾಗ ಸ್ವೀಟ್ ಆಗುತ್ತೆ. ಇದಕ್ಕೂ ಅಷ್ಟೇ ಯಾವ ತರದ ಕೆಮಿಕಲ್ಸ್ ಆಗ್ಲಿ ಕಲರ್ ಆಗ್ಲಿ ನಾವು ಯೂಸ್ ಮಾಡಲ್ಲ. ಇನ್ನು ನೆಕ್ಸ್ಟ್ ಬಂದು ಬಂಗಾರಪೇಟೆ ಖಾರ ಅಂದ್ರೆ ಹಸಿ ಖಾರ, ಇದು ಖಾರ ಅಂತ ಹೇಳ್ತೀವಿ. ಇದು ಮಾಡೋದು ಪ್ಯೂರ್ ಮೆಣಸಿನಕಾಯಿ. ಇದಕ್ಕೆ ಚಿಕ್ಕಬಳ್ಳಾಪುರ ಮೆಣಸಿನಕಾಯಲ್ಲಿ ಬಂಗಾಸಿ ಖಾರ ಅಂತ ಹೇಳ್ತೀವಿ. ಇದಕ್ಕೂ ಕೂಡ ಕೆಲವೊಂದು ಮಸಾಲೆ ಸಾಮಗ್ರಿಗಳು ಬರುತ್ತೆ. ಮಸಾಲೆ ಸಾಮಗ್ರಿ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಆಡ್ ಮಾಡಿ ಮಾಡೋದೇ ಬಂಗಾರಪೇಟೆ ಖಾರ. ಇದು ಪ್ಯೂರ್ ಹಸಿ ಖಾರ. ಬಂಗಾರಪೇಟೆ ಅಂತ ಹೇಳಿದ ತಕ್ಷಣ ನಿಮ್ಗೆ ನೆನಪು ಬರೋದು ಖಾರ. ಮಾಮೂಲಿ ನೀವು ಯಾವ್ದು ಸೌತ್ ಇಂಡಿಯನ್ ಚಾಟ್ ಸೆಂಟರ್ಗೆ ಹೋದ್ರೆ ಎಲ್ಲಾ ಸ್ವೀಟ್ ಇರುತ್ತೆ. ಬಟ್ ನಮ್ಮಲ್ಲಿ ಎಲ್ಲಾ ಐಟಮ್ ಖಾರ ಇರುತ್ತೆ. ಮಸಾಲೆ ಪುರಿ ಖಾರ, ಮಸಾಲೆ ಪುರಿಗೆ ಸ್ವೀಟ್ ಹಾಕೋದಿಲ್ಲ. ಬಂಗಾರಪೇಟೆ ಮಸಾಲೆಗೆ ಲೈಟ್ ಆಗಿ ಸ್ವೀಟ್ ಹಾಕ್ತಿವಿ, ಸ್ವೀಟ್ ಬೇಡ ಅಂತ ಹೇಳಿ ಸ್ವೀಟ್ ಹಾಕೋದಿಲ್ಲ. ನೀವು ದೈಪುರಿ ಮಾಡಿದ ವಿಧಾನ ನೋಡಿರ್ಬೋದು. ನಂದಿನಿ ಮೊಸರು ತಗೊಂಡು ಆ ಪ್ಯಾಕೆಟ್ ನ ಕಟ್ ಮಾಡಿ ದೈಪುರಿ ಮಾಡ್ತೀವಿ. ಸೊ ಕೆಲವೊಂದು ಶಾಪ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೈಪುರಿ ಇಟ್ಕೊಂಡಿರ್ತಾರೆ, ಅದಕ್ಕೆ ಬೋರೋ ಶುಗರ್ ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ, ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಇವತ್ತು ನಿನ್ನೆದು ಮೊನ್ನೆದು ಗೊತ್ತಾಗೋದಿಲ್ಲ, ಮೊಸರು ಸ್ವೀಟ್ ಆಗಿ ಯಾವಾಗ ಇದ್ದಿರುತ್ತೆ. ಬಟ್ ನಮ್ಮಲ್ಲಿ ಏನಿಲ್ಲ, ರೆಫ್ರಿಜರೇಟರ್ ಅಲ್ಲಿ ನಾವು ಇಟ್ಕೊಂಡಿರ್ತೀವಿ, ಫ್ರೆಶ್ ಮೊಸರು ಯೂಸ್ ಮಾಡ್ತೀವಿ ದೈಪುರಿಗೆ. ಅದರಿಂದ ದೈ ಯೂಸ್ ಮಾಡಿದ್ರೆ ದೈಪುರಿ ಆಗುತ್ತೆ. ತಿರ್ಗಿ ಆಮೇಲೆ ಪಾನಿ. ಸೊ ನೋಡಿ, ನೀವು ಪಾನಿ ನೋಡಿದ್ರೆ ಗೊತ್ತಾಗುತ್ತೆ, ಇಟ್ಸ್ ಎ ಟ್ರಾನ್ಸ್ಪರೆಂಟ್ ಪಾನಿ ನೋಡಿ. ಸೊ ಕೆಲವೊಂದ್ ಜನಕ್ಕೆ ಕುತೂಹಲ ಇರುತ್ತೆ, ಏನಿದು ಬಂಗಾರಪೇಟೆ ಪಾನಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂದ್ರೆ ಇದಕ್ಕೆ ಕೆಮಿಕಲ್ಸ್ ಆಡ್ ಮಾಡ್ತಾರಾ, ಪ್ರಿಸರ್ವೇಟಿವ್ಸ್ ಆಡ್ ಮಾಡ್ತಾರಾ? ಬಟ್ ಬಂಗಾರಪೇಟೆ ಪಾನಿಗೆ ನಾವೇನು ಆಡ್ ಮಾಡೋದಿಲ್ಲ. ಸೊ ಇದು ಬಂದು ಚಿಕ್ಕಬಳ್ಳಾಪುರದ ಮೆಣಸಿನಕಾಯಿ ರಸನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣು, ಸ್ವಲ್ಪ ಉಪ್ಪು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡ್ರೆ ನಿಮ್ಗೆ ಬಂಗಾರಪೇಟೆ ಪಾನಿ ರೆಡಿ ಆಗುತ್ತೆ. ಸೊ ಇದನ್ನು ಕೂಡ ನೀವೇ ನಾವು ಯೂಸ್ ಮಾಡೋ ವಾಟರ್ ಬಂದು RO ಪ್ಯೂರಿಫೈಡ್ ವಾಟರ್. ಸೊ ಅಲ್ಲಿ ಕ್ಯಾನ್ಸ್ ಇದಾವೆ. ಸೊ ಆ ಕ್ಯಾನ್ಸ್ ಇಂದ ನಾವು ನೀರ್ ತಗೋತೀವಿ, ಅದನ್ನ ಆಡ್ ಮಾಡ್ತೀವಿ. ಇಲ್ಲಿ ವಾಟರ್ ನಮಗೆ ಕನೆಕ್ಷನ್ ಇಲ್ದಿರೋ ಕಾರಣ ಮತ್ತೆ ಕಸ್ಟಮರ್ಸ್ ಗೆ ಸ್ಯಾಟಿಸ್ಫೈ ಮಾಡ್ಬೇಕಾಗಿರೋದ್ರಿಂದ ನಾವೆಲ್ಲ ಯೂಸ್ ಮಾಡೋ ಡಿಸ್ಪೋಸಬಲ್ ಪ್ಲೇಟ್ಸ್. ಸೊ ಡಿಸ್ಪೋಸಬಲ್ ಪ್ಲೇಟ್, ಡಿಸ್ಪೋಸಬಲ್ ಸ್ಪೂನ್. ಸೊ ಹಾಗಾಗಿ ಹೈಜೆನಿಕ್ ಜಾಸ್ತಿ ಆಗತ್ತೆ. ಸೊ ಯೂಸಬಲ್ ವಾಷಬಲ್ ಪ್ಲೇಟ್ಸ್ ಅಂತ ಹೇಳಿದಾಗ ಅದರದೇ ಆದ ಪ್ರಾಬ್ಲಮ್ಸ್ ಇದಾವೆ. ಚೆನ್ನಾಗಿ ವಾಶ್ ಮಾಡ್ಬೇಕು. ವಾಶ್ ಮಾಡಿಲ್ಲ ಅಂತ ಹೇಳಿದ್ರೆ ಒಬ್ರು ತಿಂದಿದ್ದು ಇನ್ನೊಬ್ರು ತಿನ್ಬೇಕಾಗತ್ತೆ. ಅದರದೆಲ್ಲ ಪ್ರಾಬ್ಲಮ್ಸ್ ನಾವು ನೋಡಿರೋದ್ರಿಂದ ಇಲ್ಲೆಲ್ಲ ಐಟಮ್ಗಳು ಕೂಡ ಡಿಸ್ಪೋಸಬಲ್ ಪ್ಲೇಟ್, ಡಿಸ್ಪೋಸಬಲ್ ಸ್ಪೂನ್. ಸೊ ನಮ್ಮ ಅಂಗಡಿ ಓಪನ್ ಆಗಿ 2 ವರ್ಷ ಆಗಿದೆ. ನಮ್ಮ ಅಂಗಡಿ ಬಂದು MES ಕಾಲೇಜ್ ಹತ್ರನೇ ಇದೆ. ಸೊ ಇದು ಮಲ್ಲೇಶ್ವರಂ ಫುಡ್ ಸ್ಟ್ರೀಟ್ ಅಂತ ಹೇಳ್ತಾರೆ, 16th ಕ್ರಾಸ್. ದಯವಿಟ್ಟು ಬನ್ನಿ, ಪ್ರೋತ್ಸಾಹಿಸಿ, ನಮ್ಮ ಬಿಸ್ನೆಸ್ ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬಾ ಸ್ಪೆಷಲ್ ಅಂದ್ರೆ ಏನು ಸರ್? ನಮ್ಮಲ್ಲಿ ತುಂಬಾ ಸ್ಪೆಷಲ್ ಅಂತ ಹೇಳಿದ್ರೆ ಟಿಕ್ಕಿ ಪುರಿ ಸ್ಪೆಷಲ್ ಐಟಮ್ ಇದೆ. ಬಂಗಾರಪೇಟೆ ಪಾನಿಪುರಿ ಬಂದು ಮಾಮೂಲಿನೇ ನಮ್ಮಲ್ಲಿ ಯಾವಾಗಲೂ ಮೂವ್ ಆಗೋ ಐಟಮ್. ಅದು ದಟ್ ಇಸ್ ಸ್ಪೆಷಲ್ ಐಟಮ್. ಬಂಗಾರಪೇಟೆ ಮಸಾಲ ಸೆಲೆಕ್ಟಿವ್ ಕಸ್ಟಮರ್ಸ್ ಗೆ ಲೈಕ್ ಆಗುತ್ತೆ. ಯಾಕೆಂತಂದ್ರೆ ಬಂಗಾರಪೇಟೆ ಮಸಾಲ ಸುಖಪುರಿ ತರ ಬರುತ್ತೆ. ಹಾಗಾಗಿ ಸೆಲೆಕ್ಟಿವ್ ಕಸ್ಟಮರ್ಸ್ ಗೆ ಲೈಕ್ ಆಗುತ್ತೆ. ಬಟ್ ಅದನ್ನ ಲೈಕ್ ಮಾಡಿದ್ರೆ ತಿರ್ಗಾ ಬೇರೆ ಐಟಮ್ ಸ್ವಿಚ್ ಆಗೋದಿಲ್ಲ. ಅದು ಬಂಗಾರಪೇಟೆ ಮಸಾಲ. ತಿರ್ಗಿ ಆಮೇಲೆ ನಿಪ್ಪಟ್ಟು ಮಸಾಲ. ಈ ನಿಪ್ಪಟ್ಟು ಕೂಡ ನಾವು ಬಂಗಾರಪೇಟೆಯಿಂದ ತರಿಸ್ತೀವಿ. ನಿಪ್ಪಟ್ಟು ಕೂಡ ಬಂಗಾರಪೇಟೆಯಿಂದ ತರಿಸ್ತೀವಿ. ಇದು ಸ್ಪೆಷಲ್ ನಿಪ್ಪಟ್ಟು. ನೀವು ಬಂಗಾರಪೇಟೆ ನಿಪ್ಪಟ್ಟು ಅಂತ ಹೇಳಿದ್ರೆ ಸ್ಪೆಷಲ್ ನಿಪ್ಪಟ್ಟು. ಸೊ ಅದೆಲ್ಲ ಕಡೆ ಸಿಗೋದಿಲ್ಲ. ಆ ನಿಪ್ಪಟ್ಟಿಂದ ಮಾಡೋ 2 ಐಟಮ್ ಇದಾವೆ, ಒಂದು ನಿಪ್ಪಟ್ಟು ಮಸಾಲ, ಒಂದು ನಿಪ್ಪಟ್ಟು ಬೇಲ್. ನಿಪ್ಪಟ್ಟು ಮಸಾಲ ಬಂದು ಈ ತರ ಬರುತ್ತೆ. ನಿಪ್ಪಟ್ಟು ಬೇಲ್ ಬಂದು ಅವಾಗ ಕ್ರಶ್ ಮಾಡಿ ಚೌಚವು, ಖಾರ ಬೂಂದಿ ಎಲ್ಲ ಹಾಕಿದ್ರೆ ನಿಪ್ಪಟ್ಟು ಬೇಲ್ ಆಗುತ್ತೆ. ಸೊ ಅದು ಒನ್ ಆಫ್ ದ ಫಾಸ್ಟ್ ಮೂವಿಂಗ್ ಐಟಮ್. ಮತ್ತೆ ಕೆಲವೊಬ್ರು ಸೆಕೆಯಲ್ಲಿ ಟೊಮೊಟೊ ಸ್ಲೈಸ್ ತಗೋತಾರೆ, ಸೌತೆಕಾಯಿ ಸ್ಲೈಸ್ ತಗೋತಾರೆ. ವಯಸ್ಸಾಗಿರೋರು ಅದು ಟೇಸ್ಟ್ ಮಾಡ್ತಾರೆ. ತಿರ್ಗಾ ಸ್ವಲ್ಪ ಖಾರ ಐಟಮ್ ಬೇಕು ಅಂತ ಫ್ಲೋಟಿಂಗ್ ಪಾನಿಪುರಿ ಮಾಡ್ತೀವಿ. ಅದು ಒನ್ ಆಫ್ ದ ಫಾಸ್ಟ್ ಮೂವಿಂಗ್ ಐಟಮ್. ಸೊ ಫ್ಲೋಟಿಂಗ್ ಪಾನಿಪುರಿಗೆ ಏನಂತ ಹೇಳಿದ್ರೆ ನಿಮ್ಗೆ ಗೋಲ್ಗಪ್ಪ ಸ್ಟೈಲ್ ಅಲ್ಲಿ ಬರೋದಕ್ಕೆ ಫ್ಲೋಟಿಂಗ್ ಪಾನಿಪುರಿ ತರ ಜನರು ಕೇಳ್ತಾರೆ. ಸೊ ಹಾಗಾಗಿ ಅದು ಫ್ಲೋಟಿಂಗ್ ಪಾನಿಪುರಿ ಐಟಮ್ ಇದೆ. ತುಂಬಾ ವೆರೈಟಿ ಐಟಮ್ ಇದೆ. ಅರೌಂಡ್ 16 to 18 ಐಟಮ್ಸ್ ಇದಾವೆ. ಅದರಲ್ಲಿ ಮೈನ್ ಮೂವಿಂಗ್ ಅಂತ ಹೇಳಿದ್ರೆ ನಮ್ಗೆ ಟಿಕ್ಕಿ ಪುರಿ, ಬೋಟಿ ಮಸಾಲ. ನೋಡಿ, ಬೋಟಿ ಮಸಾಲ ರೆಡಿ ಮಾಡ್ತದೆ ಹುಡುಗ. ಇದೇ ಬೋಟಿ. ಈ ಬೋಟಿ ಕೂಡ ನಿಮ್ಗೆ ಎಲ್ಲಾ ಕಡೆ ಸಿಗೋದಿಲ್ಲ. ಇದನ್ನು ಕೂಡ ನಾವು ಹೋಮ್ ಮೇಡ್ ಪ್ರಾಡಕ್ಟ್. ಆಲ್ಮೋಸ್ಟ್ ಇಲ್ಲಿ ಯೂಸ್ ಮಾಡೋದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್. ಈ ಕೆಲವೊಂದು ಬೋಟಿಗಳು ಏನು ಅಂತ ಹೇಳಿದ್ರೆ ಕರ್ದಿ ಇಟ್ಬಿಡ್ತಾರೆ. ಆತರ ಇಲ್ಲ. ಈ ಬೋಟಿ ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಫೋನ್ ಮಾಡಿ ನಮ್ಮವ್ರ ಹತ್ರ ನಾವು ಮಾಡ್ಸೋದು. ಇವನ್ ಅದು ಏನಂದ್ರೆ ರೈನಿ ಸೀಸನ್ ಅಲ್ಲಿ ಬೋಟಿ ಮಸಾಲ ಸಿಗಲ್ಲ. ಯಾಕಂತ ಹೇಳಿದ್ರೆ ಮಳೆ ಇದ್ದಾಗ, ಚಳಿ ಇದ್ದಾಗ ಬೋಟಿ ಚೆನ್ನಾಗಿ ಇದಾಗೋದಿಲ್ಲ ಅಂತ ಹೇಳಿ ಬೋಟಿ ಮಸಾಲ ಸಿಗಲ್ಲ. ಕೆಲವೊಂದು ಆ ತರದ್ದು ಸ್ಪೆಷಲ್ ಐಟಮ್ಸ್ ಇದಾವೆ. ಕೆಲವೊಬ್ರು ಬೋಟಿ ಮಸಾಲ ಕ್ರಿಸ್ಪಿ ಐಟಮ್ ಲೈಕ್ ಮಾಡ್ತಾರೆ. ಕೆಲವೊಬ್ರು ಬಂಗಾರಪೇಟೆ ಮಸಾಲ ಬಿಸಿ ಬಿಸಿ ಲೈಕ್ ಮಾಡ್ತಾರೆ. ಗೋಲ್ಗಪ್ಪ ಸ್ಟೈಲ್ ಫ್ಲೋಟಿಂಗ್ ಪಾನಿಪುರಿ ಲೈಕ್ ಮಾಡ್ತಾರೆ. ಆತರ ಆಲ್ಮೋಸ್ಟ್ ಎಲ್ಲಾ ಐಟಮ್ಸ್ ಮೂವಿಂಗ್ ಇದೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಹೇಗಿದೆ ಸರ್? ಕಸ್ಟಮರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನಮ್ಗೆ ನಾವು ಓಪನ್ ಮಾಡಿದಾಗ
ಫಸ್ಟ್ ಟೈಮ್ ಓಪನ್ ಮಾಡಿದ್ರೆ ನಮಗೂ ಕೂಡ ಭಯ ಇತ್ತು, ಹೇಗೆ ಜನರು ತಗೋತಾರೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಗೆ ಇಲ್ಲಿ ಮೈನ್ ಬೇಸ್ ಅಂತ ಹೇಳಿದ್ರೆ ಮಧ್ಯಾಹ್ನ 1 to 4 ಹ್ಯಾಪಿ ಅವರ್ಸ್ ಅಲ್ಲಿ ಕಾಲೇಜ್ ಬೇಸ್. ಸೊ ಆಲ್ಮೋಸ್ಟ್ ಕಾಲೇಜ್ ಹುಡುಗರೆಲ್ಲ ಇಲ್ಲೇ ಇರ್ತಾರೆ. ತಿರ್ಗಾ ಆಮೇಲೆ ಇನ್ನು ಸಾಯಂಕಾಲದ ಮೇಲೆ ಫ್ಯಾಮಿಲಿ ಕಸ್ಟಮರ್ಸ್ ಬರ್ತಾರೆ. ಸೊ ಫ್ಯಾಮಿಲಿ ಕಸ್ಟಮರ್ಸ್ ತುಂಬಾ ಲೈಕ್ ಮಾಡ್ತಾರೆ. ರೆಗ್ಯುಲರ್ ಕಸ್ಟಮರ್ಸ್ ಬ್ಯಾಂಡೇ ಒಂದಿದೆ ಇಲ್ಲಿ. ಸೊ ಹಾಗಾಗಿ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಬರ್ತಾರೆ. We have our own customer base and they are supporting us and they are blessing us very well. ಓಕೆ, ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಸರ್. Welcome sir. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್, ಸಿ ಯು.